लोकसभा निवडणुकीनंतर सरकार पडणार नाही हे भाजपचे दिवास्वप्न असल्याचे अन्न व नागरी पुरवठा मंत्री के.एच. मुनियप्पा यांनी सांगितले. सिद्धरामय्या राज्यातील मुख्यमंत्रीपदावरून पायउतार होतील आणि डी.के. शिवकुमार मुख्यमंत्री होतील या पत्रकाराच्या प्रश्नाला उत्तर देताना अन्न व नागरी पुरवठा मंत्री के.एच. मुनियप्पा म्हणाले, आता परिस्थिती बदलली आहे, सिद्धरामय्याच मुख्यमंत्री राहतील. ಈ ದಿನ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಬೆಳಗಾಂ ಜಿಲ್ಲೆಯ ಎರಡೂ ಕ್ಷೇತ್ರಗಳಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರವಾಗಿ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಭಾರತ ಇವತ್ತು ಜಗತ್ತಿನಲ್ಲಿ ಅತಿ ಯುವಕರಿರುವಂಥ ದೇಶ, ಜಗತ್ತಿನಲ್ಲಿ ಭಾರತ ದೇಶ. ಮುಂದಿನ ಅಭಿವೃದ್ಧಿ ಆಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳಿದಾಗೆ ಇಂದಿನ ಯುವಕರು ನಾಳೆ ಪ್ರಜೆಗಳು ಈ ರಾಷ್ಟ್ರವನ್ನು ಕಟ್ಟುವರು ಅಂಥೇಳಿ ಹೇಳಿದ್ದಾರೆ. ಅದರಂತೆ ಈ ದಿನ ಯುವಕರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಗ್ಯಾರಂಟಿ ವಿಷಯಗಳನ್ನು ಕೂಡ ನಿಮಗೆ ಗೊತ್ತಿದೆ. ಶಕ್ತಿ ಯೋಜನೆ ಆಗಲಿ, ಜ್ಯೋತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಯುವನಿಧಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಜಾರಿ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು ಅನ್ನಭಾಗ್ಯದ ಒಂದರಲ್ಲಿ 1,28,00,000 ಕುಟುಂಬಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸುಮಾರು 4,50,00,000 ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ರಾಜ್ಯದಲ್ಲಿ ಫಲಾನುಭವಿಗಳಾಗಿ ಅವರಿಗೆ ಅನುಕೂಲ ಆಗಿದೆ. 7 ಕೋಟಿ ಜನಸಂಖ್ಯೆಯಲ್ಲಿ 4.25 ಕೋಟಿಗಿಂತ ಮಿಗಿಲಾಗಿ ಅವಕಾಶ ಮಾಡಿರೋದು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಮತ್ತು ಕಾಂಗ್ರೆಸ್ಸಿನ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್. ಇದು ನಾವು ನುಡಿದಂತೆ ನಡೆದಿದ್ದೀವಿ. ಪ್ರಣಾಳಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. 100 ದಿನಗಳ ಒಳಗಡೆ 4 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ವಿ. ತದನಂತರ ಯುವ ನಿಧಿಯನ್ನು ಕೂಡ ಜಾರಿ ಮಾಡಿದ್ವಿ. ಅಕ್ಕಿ ಕೊಡಬೇಕಂತ ಬಹಳ ಪ್ರಯತ್ನ ಮಾಡಿದೆ. ಛತ್ತೀಸ್ಗಢ, ಆಂಧ್ರ ಪ್ರದೇಶ, ತೆಲಂಗಾಣ, ಹರಿಯಾಣ, ಪಂಜಾಬ್ ಕೂಡ ಪ್ರಯತ್ನ ಮಾಡಿದೆ. ಅಕ್ಕಿ ಸಿಗದೆ ಹೋಯಿತು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಭಾರತ ಸರ್ಕಾರದ ಅದರ ಕೆಳಗಡೆ ಕೆಲಸ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅಕ್ಕಿ ಇದೆ. ಅಕ್ಕಿ ಕೊಡಬೇಕು ಅಂತೇಳಿ ಕೇಳಿದಾಗ ಅಧಿಕಾರಿಗಳು ಇದೆ, ನಾವು ಸ್ಟಾಕ್ ಇದೆ, ಕೊಡ್ತೀವಿ ಅಂತ. 3ನೇ ದಿನಕ್ಕೆ ಮತ್ತೆ ಅಕ್ಕಿ ಕೊಡೋಕ್ಕಾಗಲ್ಲ ಅಂಥೇಳಿ. ಕಾರಣ ಇಷ್ಟೇ, ಭಾರತೀಯ ಜನತಾ ಪಾರ್ಟಿ ಮತ್ತು ಸರ್ಕಾರ, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರಿಸಿ ಬಡವರಿಗೆ ಕೊಡುವಂಥ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ದಾರೆ. ಬಡವರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ. ನಾವು ಪುಕ್ಕಟೆ ಕೇಳಲಿಲ್ಲ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ 34 ರೂಪಾಯಿ ಅವತ್ತು ದರ ಇತ್ತು. ಆ ರೇಟ್ನಂತೆ 5 ಕೆಜಿಗೆ 170 ರೂಪಾಯಿ ಆಗ್ತಿತ್ತು. ಪ್ರತಿ ವ್ಯಕ್ತಿಗೂ ಕೂಡ 170 ರೂಪಾಯಿ ಬೆಲೆಯ 5 ಕೆಜಿ ಅಕ್ಕಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ. ಅಕ್ಕಿಯನ್ನು ಕೊಡ್ರಿ ಅಂದರೆ ಕೊಡಲಿಲ್ಲ. ಮತ್ತು ನಾವು ಮಾತು ಕೊಟ್ಟಿದ್ದೀವಿ ಅಂಥೇಳಿ ಜುಲೈ 10ನೇ ತಾರೀಕು ನಾವೊಂದು ತೀರ್ಮಾನವನ್ನು ಮಾಡಿದ್ವಿ. ಆ ಬೆಲೆ 170 ರೂಪಾಯಿ ಪ್ರತಿ ವ್ಯಕ್ತಿಗೂ ಆಗ್ತದೆ. ಈ 1,28,00,000 ಕುಟುಂಬಗಳಿಗೆ ಕೂಡ ಕೊಡಬೇಕಂತ ತೀರ್ಮಾನ ಮಾಡಿ ಜುಲೈ 10ನೇ ತಾರೀಕು ಎಲ್ಲ ಅವರ ಖಾತೆಗಳಿಗೆ ಬ್ಯಾಂಕ್ ಮುಖಾಂತರ ಹಣವನ್ನು ಸಂದಾಯ ಮಾಡಿದ್ದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ನುಡಿದಂತೆ ನಡೆದಿದೆ. ಯೋಜನೆಗಳನ್ನು ಕ್ರಮಬದ್ಧವಾಗಿ ಜಾರಿ ಮಾಡಿದೆ. ಆದರೆ BJP ಪಾರ್ಟಿಯವರು ಇದರಲ್ಲಿ ರಾಜಕೀಯ ಮಾಡಿದೆ. चिक्कोडी येथील दलित समाजाचे उमेदवार शंभू कल्लोळकर हे पक्षविरहित म्हणून उभे असल्याचे त्यांना समजले असून त्यांच्याशी संवाद साधेन असं पत्रकारांच्या प्रश्नाला उत्तर देताना ते म्हणाले. महादेव पवार, कन्नडम्मा न्यूज नेटवर्क, बेळगावी.